ಸೋತೆವೋ ಸೋತೆವೋ ಸೋತೆ ನೀ ಮೊದಲ ಕೊನೆಯ ಆಸೆ. ಓಕೆ, ನನ್ನ ಮಗಳು ಸೋತೆ ಹೋದೆ ಹಾಡು ಏನು ಕೇಳ್ತಾಳೆ ಅಂದ್ರೆ, ನಿನ್ನೆ CSK ಅವರು ಸೋತಿದ್ದಾರೆ. ನೆನ್ನೆ ಎಂತ ಮ್ಯಾಚ್ ಗುರು, ಗೆಲ್ಬೋದಿತ್ತು ಆರಾಮಾಗಿ CSK ಅವರು. ಬಟ್ ನಿನ್ನೆ CSK ಅವರು ಹೀನಾಯವಾಗಿ ಸೋತರು ಅಂತ ಹೇಳ್ಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RCB ಮ್ಯಾಚ್ ಗುರು ಮಸ್ತಾಗಿತ್ತು. ನಾಳೆನು RCB ಮ್ಯಾಚ್ ಇದೆ. ಅಂಡ್ ಇವತ್ತು KKR ವರ್ಸಸ್ ಪಂಜಾಬ್ ಕಿಂಗ್ಸ್, ನಿನ್ನೆ CSK ವರ್ಸಸ್ SRH. ನಿನ್ನೆ ಅವರಿಗೆ ಡೂ ಆರ್ ಡೈ ಮ್ಯಾಚ್ ಇದ್ದಂಗೆ ಇತ್ತು. ಯಾಕಂದ್ರೆ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಮ್ಯಾಚ್ ಗೆಲ್ಬೇಕು, ಎರಡು ಟೀಮ್ಗೂ ಅದೇ ಇದ್ದಿದ್ದು. ಸೊ SRH ಅವರು ಒಂದು ಪಾಯಿಂಟ್ ಮುಂದೆ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ. ಸೀಸನ್ ಮುಗಿಯೋಷ್ಟರಲ್ಲಿ RCB ತರ ಕಮ್ ಬ್ಯಾಕ್ ಮಾಡ್ತಾರ ಹೋದ ವರ್ಷದ ತರ. ಇದೆಲ್ಲ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ನೆನ್ನೆ ಮ್ಯಾಚ್ ಇದ್ದಿದ್ದು ಗುರು CSK ವರ್ಸಸ್ SRH ಡೂ ಆರ್ ಡೈ ಮ್ಯಾಚ್ ಗುರು ಅವರಿಗೆ. ಯಾಕಂದ್ರೆ ಅವ್ರು ಆಲ್ರೆಡಿ ಬಾಟಮ್ ಆಫ್ ದ ಟೇಬಲ್ ಇದ್ದಾರೆ, ಬರೀ 4 ಪಾಯಿಂಟ್ಸ್ ಗೆದ್ಕೊಂಡು. ನಿನ್ನೆ 9 ಮ್ಯಾಚ್ ಆಗಿದೆ ಐ ಥಿಂಕ್ ಅವರಿಗೆ. 9 ಮ್ಯಾಚ್ ಇಂದ CSK ಅವರು ಗೆದ್ದಿರೋದು 2 ಮ್ಯಾಚ್ ಗುರು. ಈಗ ಯಾರು SRH ಅವ್ರು ಗೆದ್ದಿರೋದು 3 ಮ್ಯಾಚ್. ಸೊ ಕಂಟಿನ್ಯೂಸ್ ಆಗಿ ಇನ್ನೂ 5 ಮ್ಯಾಚಸ್ ಸಿಕ್ಕರೆ SRH ಅವರಿಗೆ 16 ಪಾಯಿಂಟ್ಸ್, ಅಂದ್ರೆ 5 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಹೊಡೆದ್ರೆ SRH ಅವರಿಗೆ 16 ಪಾಯಿಂಟ್ಸ್ ಆಗುತ್ತೆ. ಬಟ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಎಲ್ಲ 12 ಪಾಯಿಂಟ್ಸ್ ಅಲ್ಲಿ ಆಲ್ರೆಡಿ ಇದ್ದಾರೆ 9ನೇ ಮ್ಯಾಚ್ಗೆ. DC 12 ಪಾಯಿಂಟ್ಸ್, GT 12 ಪಾಯಿಂಟ್ಸ್, ನಮ್ಮ RCB 12 ಪಾಯಿಂಟ್ಸ್. ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಮುಂಬೈ ಅವ್ರು ರೆಡಿ ಇದ್ದಾರೆ, ಅವ್ರು 10 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. 10 ಪಾಯಿಂಟ್ಸ್ ಅಲ್ಲೇ 3 ಟೀಮ್ಸ್ ಇದೆ ಅನ್ಕೊಂತೀನಿ, 3 ಅಲ್ಲ 2 ಟೀಮ್ಸ್. 3 ಟೀಮ್ಸ್ LSG, ಮುಂಬೈ, ಪಂಜಾಬ್. ಕಷ್ಟ ಇದೆ ಗುರು, ಕಂಟಿನ್ಯೂಸ್ ಆಗಿ ಗೆದ್ರು ಕಷ್ಟ ಇದೆ. ಯಾಕಂದ್ರೆ ಟಾಪ್ ಆಫ್ ದ ಟೇಬಲ್ 3 ಜನ ಆಲ್ರೆಡಿ 12 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಎಲ್ರಿಗೂ 6 ಮ್ಯಾಚ್ ಇದೆ. ಪಂಜಾಬ್ ಅವ್ರಿಗೆ 7 ಮ್ಯಾಚ್ ಇದೆ, LSG ಅವ್ರಿಗೆ 7 ಮ್ಯಾಚ್ ಇದೆ. ನಮಗೆ RCB, DC ಅಂಡ್ GTಗೆಲ್ಲ 6 ಮ್ಯಾಚ್ ಇದೆ. ಸೊ ಕಷ್ಟ ಇದೆ ಸ್ವಲ್ಪ. SRH ಅವರೆಲ್ಲ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಇಲ್ಲಿ ಪಂಜಾಬ್ ಅವ್ರು ಸೋಲ್ಬೇಕು, ನಮ್ಮ RCB ಯಾವ್ದಾದ್ರು 1-2 ಮ್ಯಾಚ್ ಸೋತ್ರೆ ಮಾತ್ರ ಕ್ವಾಲಿಫಿಕೇಶನ್. ಆ ಟೇಬಲ್ ಮಸ್ತಾಗಿ ಕಾಣುತ್ತೆ. ಬಟ್ ಕಷ್ಟ ಇದೆ ಈ ಸರಿ. ಈಗ್ಲೇ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ ಗುರು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ 3 ಜನ 12 ಪಾಯಿಂಟ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅಂದ್ರೆ ಎಲ್ರಿಗೂ ಸೇಮ್ ಮ್ಯಾಚ್ 6 ಮ್ಯಾಚ್ ಇದೆ. ನಮ್ಮೂರು ಆರಾಮಾಗಿ ಇನ್ನು 5 ಮ್ಯಾಚ್ ಇದೆ ನಮ್ಮೂರಿಗೆ. RCB ಅವರಿಗೆ DC ಮೇಲೆ ನಾಳೆ ಆಡ್ತಾರೆ. ನೆಕ್ಸ್ಟ್ CSK ಮೇಲೆ ಆಡ್ತಾರೆ, ಅದು ಬೆಂಗಳೂರಲ್ಲಿ ಆಡ್ತಾರೆ. ನೆಕ್ಸ್ಟ್ ಬಂದು LSG ಮೇಲೆ, ಅದು ಅವ್ರೂರು ಲಕ್ನೋವಿಗೆ ಹೋಗಿ ಆಡ್ತಾರೆ. ಅದಾಗ್ತಿದ್ದಂಗೆ SRH ಮೇಲೆ ಒಂದು ಮ್ಯಾಚ್ ಇದೆ. ಅಂಡ್ ಇನ್ನೊಂದು ಮ್ಯಾಚ್ ಬಂದು KKR ಅವ್ರ ಮೇಲೆ, ಅವ್ರು ಇಲ್ಲಿ ಬಂದು ಆಡ್ತಾರೆ. ಸೊ 5 ಮ್ಯಾಚ್ ಇದೆ. 5ರಲ್ಲಿ ನಮ್ಮವ್ರೊಂದು 3 ಹೊಡ್ಕೊಂಡ್ರು ಆರಾಮಾಗಿ ಹೋಗ್ಬಿಡ್ತಾರೆ. ಯಾಕಂದ್ರೆ ಈಗಲೇ 12, ಇನ್ನು 3 ಹಾಕಿದ್ರೆ 12, 6, 18 ಪಾಯಿಂಟ್ಸ್. ನಾನೇನ್ ಹೇಳೋದು ಅಂದ್ರೆ RCB ಅವರು ಫಸ್ಟ್ ಆರ್ ಸೆಕೆಂಡ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇರ್ಬೇಕು, 3rd 4th ಅಲ್ಲಿ ಇರೋದೇ ಬೇಡ ಗುರು ನಮ್ಮವರು. ಯಾಕಂದ್ರೆ ಅಲ್ಲಿ ಸೋತ್ರು ಇನ್ನೊಂದು ಮ್ಯಾಚ್ ಆಡ್ಬೋದು ಫೈನಲ್ ತಲುಪಕ್ಕೆ. ಸೊ ಪ್ಲೇ ಆಫಿಗೆ ಬಂದಾಗ ನಮ್ಮೂರು ಪಾಯಿಂಟ್ಸ್ ಟೇಬಲ್ ಅಲ್ಲಿ 1 or 2 ರ್ಯಾಂಕಿಂಗ್ ಅಲ್ಲೇ ಇರ್ಬೇಕು ಅಂತ ನನ್ನ ಆಸೆ. ಸೊ ಅದೇ ರೀತಿ ಆಗ್ಲಿ. ನಾಳೆ DC ಮೇಲೆ ಹೊಡೆದ್ರು ಅಂದ್ರೆ ಮಜ್ಜಾ ಇದೆ ಟೇಬಲ್. ನಮ್ಮವ್ರು ಟಾಪ್ ಆಫ್ ದ ಟೇಬಲ್ ಹೋಗ್ತಾರೆ, ಪಕ್ಕಾ ಹೋಗ್ತಾರೆ. ಯಾಕಂದ್ರೆ GT 12, DCನೂ 12, ನಮ್ಮವರು 12. ನಾಳೆ ನಮ್ಮವ್ರು ಏನಾದ್ರು ಗೆದ್ರು ಅಂದ್ರೆ 14 ಆಗತ್ತೆ. ಒಳ್ಳೆ ರನ್ ರೇಟ್ ಅಲ್ಲಿ ಗೆದ್ರು ಅಂದ್ರೆ ಅವರು +1 ಪಾಯಿಂಟ್ ರನ್ ರೇಟ್ ಅಲ್ಲಿ ಇದ್ದಾರೆ GT ಅವರು. ನಮ್ಮವರು ಅದನ್ನ ಮ್ಯಾಚ್ ಮಾಡ್ಬೇಕು ಅಂದ್ರೆ ಒಳ್ಳೆ ರನ್ ರೇಟ್ ಅಲ್ಲಿ ವಿನ್ ಆಗ್ಬೇಕು. ವಿನ್ ಆದ್ರೆ ಸಾಕು ಗುರು. ಈಗ ಬರೋ ಮ್ಯಾಚ್ ಅಲ್ಲಿ 4 ವಿನ್ ಆಗ್ಬಿಟ್ರು ಅಂದ್ರೆ ಆರಾಮ ಪ್ಲೇ ಆಫ್. ಬಟ್ ಫಸ್ಟ್ ಅಂಡ್ ಸೆಕೆಂಡ್ ಇದ್ರಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ನನ್ನ ಆಸೆ. ಸೊ ಇದೆಲ್ಲ ಮಾತಾಡ್ಕೊಂಡು ನಾವ್ ಈ ರೀತಿ ಯೋಚನೆ ಮಾಡ್ತಿದ್ರೆ CSK ಅವರಿಗೆ ಮತ್ತೆ SRH ಅವ್ರಿಗೆ ನೆನ್ನೆ ಡೂ ಆರ್ ಡೈ ಮ್ಯಾಚ್ ಗುರು. ನೆನ್ನೆ ಮ್ಯಾಚ್ ನ ಫೈನಲ್ ಮ್ಯಾಚ್ ತರನೇ ಆಡ್ಬೇಕಿತ್ತು. ಯಾಕಂದ್ರೆ ನೆನ್ನೆ ಸೋತವರಿಗೆ ತುಂಬಾ ಕಷ್ಟ ಪ್ಲೇ ಆಫಿಗೆ ಬರೋದು. ಯಾಕಂದ್ರೆ ಈಗ ಮೇಲ್ ಪಾಯಿಂಟ್ಸ್ ಟೇಬಲ್ ನೋಡ್ತಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ. ಆದ್ರೂ ನೆನ್ನೆ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ದು CSK ಅವರು ಚೆನ್ನಾಗೆ ಆಡ್ತಾ ಇದ್ರು.
ಐ ಥಿಂಕ್ 11 or 12 108 ಇತ್ತು ಗುರು ಸ್ಕೋರು. ನಾನೇನ್ ಅನ್ಕೊಂಡೆ ಒಂದು 180 ಬರುತ್ತೆ ಅಂತ ಅನ್ಕೊಂಡೆ. ಬಟ್ ಬ್ರೇವಿಸ್ ಅವ್ರ ಕ್ಯಾಚ್ ಮಾತ್ರ ಸೂಪರ್ ಆಗಿ ಹಿಡಿದ್ರು ಶ್ರೀಲಂಕಾ ಪ್ಲೇಯರ್ ಮೆಂಡಿಸ್ ಅವರು. ಸಖತ್ತಾಗಿ ಹಿಡಿದ್ರು ಗುರು ಕ್ಯಾಚ್ ಮಾತ್ರ. ಏನ್ ಗುರು ಡೈವು ಫ್ಲಾಟ್, ಅದ್ ಬಿಟ್ರೆ ಸಿಕ್ಸೇ ಹೋಗೋದೇನೋ ಹೇಳಕ್ಕಾಗಲ್ಲ. ಫ್ಲಾಟ್ ಸಿಕ್ಸ್ ಹೋಗ್ತಿದ್ದನ್ನ ಏನ್ ಆ ಕಡೆ ಒಂದು 8 ಮೀಟರ್ ಡೈವ್ ಹಾಕಿ ಒಳ್ಳೆ ಸಖತ್ ಕ್ಯಾಚ್ ಗುರು. ಆ ಡೈವಿಂಗ್ ಮಾತ್ರ ಸೂಪರ್ ಆಗಿತ್ತು. ಒಳ್ಳೆ ಸ್ಪೈಡರ್ ಮ್ಯಾನ್ ಆರ್ದಂಗಿತ್ತು. ಸಖತ್ತಾಗಿತ್ತು ಮ್ಯಾಚ್ ಇದು ಮಾತ್ರ ಕ್ಯಾಚು. ಸೊ ಆ ಕ್ಯಾಚು ಅದೇ ಹೇಳ್ತಾರಲ್ಲ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ. ಕ್ಯಾಚಸ್ ಅದ್ ಹಿಡ್ದಿದ್ದಕ್ಕೆ ವಿನ್ ಮ್ಯಾಚ್ ಆಗಿದೆ. ಇಲ್ಲ ಅಂದ್ರೆ ಆ ಪಾರ್ಟಿ ಇದ್ದಿದ್ರೆ ಆಲ್ರೆಡಿ ಆ 22 ಬಾಲಿ 40 ಹೊಡೆದಿದ್ರು. ಇನ್ನೊಂದು 25-30 ರನ್ ಹೊಡೆದಿದ್ರೆ ಫುಲ್ ಸೆಟ್ ಆಗ್ಬಿಟ್ಟಿದ್ರು. ಅದಕ್ಕೆ ಚೆಸ್ಟ್ ಅವ್ರು ಹಾಕೊಂಡು 3-4 ಸಿಕ್ಸ್ ಒಂದೊಂದು ಓವರ್ ಹೊಡಿತಾ ಇದ್ರು. ಬಟ್ ಆ ಕ್ಯಾಚು SRH ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಆಯ್ತು, CSK ಅವ್ರಿಗೆ ಸೋಲಿಂಗ್ ಪಾಯಿಂಟ್ ಆಯ್ತು. ಏನ್ ಗುರು ಕ್ಯಾಚ್ ಅದು, ಸೂಪರ್ ಕ್ಯಾಚ್. ನನಗೆ ಇನ್ನೂ ಕಣ್ ಕಡ್ದಂಗಿದೆ ಆ ಕ್ಯಾಚ್ ಹಿಡಿದು. ಹೆಂಗ್ ಗುರು ಹಿಡಿದ್ರು ಅವರು, ಭಯಂಕರ ರಮ್ ಅಂತ ಆರ್ಯಾರೆ. ಫ್ಲಾಟ್ ಅದು ಅಷ್ಟು ಜೋರಾಗಿ ಹೊಡೆದಿದ್ರು ಬ್ರೇವಿಸ್ ಅವರು, ಸಖತ್ತಾಗಿ ಹಿಡಿದ್ರು. ಅಂಡ್ 180 ಕೊಟ್ಟಿದ್ರೆ ಟಾರ್ಗೆಟ್ ಈಸಿ ಆಗೋದು. 12 ಓವರ್ಗೆ 108 110 ಇರ್ಬೇಕಾರೆ ನಾವು ಗೆಸ್ ಮಾಡಿದ್ದು ಇನ್ನು 8 ಓವರಿಗೆ ಆರಾಮಾಗಿ ಒಂದು 70-80 ಹೊಡಿತಾರೆ, 180 ಆಗತ್ತೆ ಅಂತ. ಅವ್ರಿಗೆ ಹೊಡೆಯಕ್ಕಾಗಿದ್ದೆ 40 ರನ್ನು, 40+ ರನ್ಸ್. ಟಾರ್ಗೆಟ್ ಬಂದು 154 ಅಷ್ಟೇ ಗುರು. ಆರಾಮಾಗಿ ಚೆಚ್ ಬಿಸಾಕ್ ಬಿಡ್ತಾರೆ SRH ಬ್ಯಾಟಿಂಗ್ ಲೈನಪ್. ಬಟ್ SRH ಅವರು ತಿಣಕಾಡಿದ್ರು. ಅಭಿಷೇಕ್ ಶರ್ಮಾ ಆಡ್ಲಿಲ್ಲ, ಟ್ರಾವಿಸ್ ಹೆಡ್ ಆಡ್ಲಿಲ್ಲ, ಅವ್ರ ಫಸ್ಟ್ ಓಪನಿಂಗ್ ಪಾರ್ಟ್ನರ್ ಆಡ್ಲಿಲ್ಲ ಅಂದ್ರೆ ದಡ ದಡ ಅಂತ ವಿಕೆಟ್ ಬೀಳೋದೆ. ಹೋದ್ ಮ್ಯಾಚ್ ಎಲ್ಲ ನೋಡಿ ಅವ್ರಿಬ್ರು ಆಡಿದ್ರೆ ಮಾತ್ರ ಮ್ಯಾಚ್ ವಿನ್ ಆಗ್ಯಾರೆ. 2 ಮ್ಯಾಚ್ ವಿನ್ ಆಗಿರೋದು ಹಂಗೆ. ಯಾರ ಮೇಲೆ? ಫಸ್ಟ್ ಮ್ಯಾಚ್ ಬಿಡಿ 280 ಟಾರ್ಗೆಟ್, 280+ ಟಾರ್ಗೆಟ್ ಕೊಟ್ಟಿದ್ದು ಅದು ಅವತ್ತು ಅವರಿಬ್ರು ಆಡಿದ್ರು. ಅಂಡ್ ಪಂಜಾಬ್ ಮೇಲೆ 240 ರನ್ ಚೇಸ್ ಮಾಡ್ತಾನು ಅಷ್ಟೇ, ಅವತ್ತು ಅಷ್ಟೇ. ಅವತ್ತು ಅಭಿಷೇಕ್ ಶರ್ಮಾ 140+ ರನ್ಸ್ ಹೊಡಿತಾರೆ. ಅವಾಗ್ಲೂ ಇಬ್ರು ಪ್ಲೇಯರ್ ಓಪನರ್ಸ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಇಬ್ರು ಕೈ ಕೊಟ್ರು. ಇಬ್ರು ಕೈ ಕೊಟ್ಟಾಗ ದಡ ದಡ ಅಂತ ವಿಕೆಟ್ ಹೋಗೋದು. ಬಟ್ ಈ ಸಲ ಹಂಗಾಗ್ಲಿಲ್ಲ. ಇಶಾನ್ ಕಿಶನ್ ಅವರು ಸ್ವಲ್ಪ ತಾಳ್ಮೆ ತಗೊಂಡು, ಜವಾಬ್ದಾರಿ ತಗೊಂಡು ಆಟನ ಮುಂದುವರ್ಸಿದ್ರು. ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರು, ಸೂಪರ್ ಆಗಿ ಆಟ ಆಡಿದ್ರು. 40 ರನ್ಸ್ ಏನೋ ಹೊಡೆದ್ರು. ಓಕೆ, ಒಳ್ಳೆ ಸ್ಕೋರೆ ಮಾಡಿದ್ರು ತಂಡಕ್ಕೋಸ್ಕರ. ಅಂಡ್ ಆಮೇಲೆ ಮತ್ತೆ ವಿಕೆಟ್ ಬಿತ್ತು. ಆಮೇಲೆ ಕ್ಲಾಸ್ ಅನ್ನು ತುಂಬಾ ಏನೋ ರನ್ಸ್ ಬರ್ಲಿಲ್ಲ ಅವ್ರ ಬ್ಯಾಟ್ ಇಂದ, ಅವರು ಔಟ್ ಆಗಿ ಹೋದ್ರು. ಆಮೇಲೆ ಬಂದ ಮೆಂಡಿಸ್, ಆ ಒಳ್ಳೆ ಕ್ಯಾಚ್ ಹಿಡಿದಿದ್ರು ಶ್ರೀಲಂಕಾ ಪ್ಲೇಯರ್. ಅವ್ರು ಒಂದು ವಿಕೆಟ್ ತೆಗೆದಿದ್ರು ಅಂಡ್ ಒಳ್ಳೆ ಕ್ಯಾಚ್ ಹಿಡಿದಿದ್ರು. ಹಂಗೆ ಒಳ್ಳೆ ಬ್ಯಾಟಿಂಗ್ ಅಲ್ಲೂ ಪರ್ಫಾರ್ಮೆನ್ಸ್ ಮಾಡಿ ವಿನ್ ಈಸಿ ಮಾಡ್ಕೊಟ್ರು. ಏನಂದ್ರೆ ಗುರು CSK ಅವರು ವೀಕ್ ಇದೆ ಈ ಸಲ. ಯಾಕಂದ್ರೆ ಅವ್ರದ್ದು ಸ್ಟ್ರೆಂತ್ ಇಲ್ಲ, ಹಿಟ್ಟರ್ ಇಲ್ಲ. ಆ ಬಿಗ್ ಹಿಟ್ಟರ್ ಅಂತ ಏನಿದೆ ಒಂದೊಂದು ಟೀಮ್ ಅಲ್ಲಿ ಇರ್ತಾರ ನೋಡ್ರಿ. ಇದನ್ ಗುರು ಇನ್ನು ಲಾಸ್ಟ್ ಈಗ ನಮ್ದ್ರಲ್ಲೇ ಆದ್ರೂ ಟೀಮ್ ಡೇವಿಡ್ ಇದನ್ ಗುರು, ಎಷ್ಟೇ ವಿಕೆಟ್ ಬಿದ್ದು ಟೀಮ್ ಡೇವಿಡ್ ಒಂದ್ ಒಳ್ಳೆ ಸ್ಕೋರ್ ಮಾಡ್ತಾನೆ, ಇಲ್ಲ ವಿನ್ ಮಾಡ್ಕೊಡ್ತಾನೆ ಅನ್ನೋ ಆತರ ಹಿಟ್ಟರ್ಸ್ ಕಾಣಿಸ್ತಿಲ್ಲ ಅವ್ರ ಟೀಮ್ ಅಲ್ಲಿ. ಯಾಕಂದ್ರೆ ಧೋನಿ ಅವ್ರ ಪಾಪ ಅವರಿಗೂ ಆಗ್ಬೇಕಲ್ಲ. ಒಂದ್ ಮ್ಯಾಚ್ ಆಡ್ತಾರೆ, ಎಲ್ಲಾ ಮ್ಯಾಚ್ ಆಗಲ್ಲ, ಕಷ್ಟ ಇದೆ. ಯಾಕಂದ್ರೆ 40+ ಏಜ್ ಆಗಿದೆ ಅವ್ರಿಗೆ, ಕಷ್ಟ ಆಗ್ತಿರು. ಇಲ್ಲಿ 30, 28, 25+ ಇರೋದೇ ಆಡ್ತಾ ಇಲ್ಲ. ಧೋನಿ ಅವ್ರು ಏನ್ ಮಾಡ್ತಾರೆ, ಅವ್ರ ಬಗ್ಗೆ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಅವ್ರು ಅವಾಗಿಂದ ಅವ್ರ ಆಟ ಅವ್ರ ಏಜ್ ಅಲ್ಲಿ ಇದ್ದಾಗ ಸಖತ್ತಾಗಿ ಆಡ್ಯಾರೆ. ನಾವು ಅವ್ರ ಆಟದ ಬಗ್ಗೆ ಜಡ್ಜ್ ಮಾಡಕ್ಕೇನು ನಾವು ಅವ್ರ ಅರ್ಹತೆ ಇಲ್ಲ. ಯಾಕಂದ್ರೆ ಅವರು ಕಾಲ, ಅವ್ರ ಲೆಜೆಂಡ್. ಸೊ ಅವ್ರ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ವೀಕ್ ಇದೆ, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಒಂದು ಏನ್ ಮೇನ್ ಆಕ್ಷನ್ ಬರಲ್ಲ, ಮಿನಿ ಆಕ್ಷನ್ ಬರುತ್ತೆ, ಅವಾಗ ಇಬ್ರು ಪ್ಲೇಯರ್ ಚೇಂಜ್ ಮಾಡ್ಬೋದು. ಬಟ್ CSK ಅವ್ರಿಗೆ ನೆಕ್ಸ್ಟ್ ಇಯರ್ ಹೇಗೆ ಟೀಮ್ ನ ಡೆವಲಪ್ ಮಾಡ್ಕೊಂಡ್ ಬರ್ತಾರೆ ಅನ್ನೋದು ನಾನು ನೋಡ್ಬೇಕು. ಸಖತ್ತಾಗಿರುತ್ತೆ ನೆಕ್ಸ್ಟ್ ಇಯರ್. ಈ ಇಯರ್ ಮೋಸ್ಟ್ಲಿ ಗಾನ್ ಕೇಸೆ ಅನ್ಕೊಂತೀನಿ. SRH ಅವರಿಗೆ ಒಂದು ಚಾನ್ಸ್ ಇದೆ, ಅದು ಕಂಟಿನ್ಯೂಸ್ 6 ಗೆದ್ರೆ. ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ. 6 ಅಲ್ಲ, 5 ಗೆಲ್ಬೇಕು. 5 ಮ್ಯಾಚ್ ಇದೆ ಅವ್ರಿಗೆ. ಅವ್ರದ್ದು 10 ಮ್ಯಾಚ್ ಆಯ್ತು ಅನ್ಸುತ್ತೆ ಅವ್ರದ್ದು. ಇನ್ನು 5 ಮ್ಯಾಚಸ್ ಇದೆ, 16 ಪಾಯಿಂಟ್ಸ್ ಅಷ್ಟೇ. ಈಗ ಅವರು 6 ಅಲ್ಲಿ ಇದಾರೆ, ಇನ್ 5 ಗೆದ್ರೆ 16 ಪಾಯಿಂಟ್ಸ್ ಆಗುತ್ತೆ. ಪಾಯಿಂಟ್ಸ್ ಟೇಬಲ್ ಆಲ್ರೆಡಿ ಟಾಪ್ 3 ಇರೋರು 12 ಅಲ್ಲಿ ಇದಾರೆ. 4th, 5th, 6th ಅಲ್ಲಿ ಇರೋರು 10 ಪಾಯಿಂಟ್ಸ್ ಅಲ್ಲಿ ಇದಾರೆ. ನೋಡ್ಬೇಕು ಗುರು ಏನಾಗತ್ತೋ ಗೊತ್ತಿಲ್ಲ. ಅದ್ರಲ್ಲೂ KKR ಅವರು ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರು ಗೆದ್ಕೊಂಡ್ ಬಂದು ಅಂದ್ರೆ ಅವರು ಸಖತ್ ಫೈಟ್ ಕೊಡ್ತಾರೆ ಪ್ಲೇ ಆಫ್ಸ್ ಗೆ ಎಂಟ್ರಿ ಆಗಕ್ಕೆ. ನೋಡೋಣ ಏನಾಗುತ್ತೆ, ತುಂಬಾ ಕ್ಯೂರಿಯಾಸಿಟಿ ಇದೆ. ಇವತ್ತಿನ ಮ್ಯಾಚ್ ಸಖತ್ ಕ್ಯೂರಿಯಾಸಿಟಿ ಗುರು. ಪ್ಲೇ ಆಫ್ ಟೇಬಲ್ ಮೇಲೆ ವಿಚಿತ್ರ ಚೇಂಜ್ ಆಗತ್ತೆ ಇವತ್ತೇನಾದ್ರು.
KKR ಗೆದ್ರು ಅಂದ್ರೆ ಅವರು ಮೋಸ್ಟ್ಲಿ 8 ಪಾಯಿಂಟ್ಸ್ ಅಲ್ಲಿ ಇದಾರೆ ಅನ್ಕೊಂತೀನಿ, ಇಲ್ಲ 8 ಅಲ್ಲ 6 ಅಲ್ಲಿ ಇದಾರೆ. 8 or 6 ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ KKR ಅವರು ಎಷ್ಟು ಪಾಯಿಂಟ್ಸ್ ಅಲ್ಲಿ ಇದಾರೆ ಅಂತ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೋಸ್ಟ್ಲಿ ಅವರು 8 ಪಾಯಿಂಟ್ಸ್ ತಗೊಂಡು 4th ಅಲ್ಲಿ ಮುಂಬೈ, 5th ಅಲ್ಲಿ LSG, 6th ಅಲ್ಲಿ ಪಂಜಾಬ್, 7th ಅಲ್ಲಿ KKR ಅನ್ಕೊಂತೀರಿ. 8th ಅಲ್ಲಿ ಈಗ SRH ಬಂದಿದ್ದಾರೆ, 9th ಅಲ್ಲಿ RR, CSK ಲಾಸ್ಟ್ ಉಳಿದಾರೆ. ಸೊ ಇದು ತುಂಬಾ ಟಫ್ ಇದೆ. ಮೊನ್ನೆ ನೋಡಿದ್ರಲ್ಲ ನಮ್ಮ RCB ಅವರು ಹೆಸಲ್ವುಡ್ ಏನ್ ಗುರು ಬೌಲಿಂಗು, 18 ಓವರಿಗೆ 44 ರನ್ ಬೇಕಿತ್ತು ಗುರು. 18 ಬಾಲಿಗೆ, ಸಾರಿ 18 ಓವರ್ ಅಂತೀನಿ, 18 ಬಾಲಿಗೆ 44. ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಬರುತ್ತೆ. 18 ಬಾಲಿಗೆ 44. ಭುವನೇಶ್ವರ್ ಸರ್ ಅಣ್ಣ 22 ರನ್ ಹೊಡ್ಸ್ಕೊಂತಾರೆ. ಏನು ಮಾಡಕ್ಕಾಗಲ್ಲ ಅವೆಲ್ಲ, ಯಾಕಂದ್ರೆ ಸಖತ್ ಡ್ಯೂ ಬೀಳ್ತಾ ಇರತ್ತೆ. ಕಷ್ಟ. ನಾನು ಮೊನ್ನೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬೆಂಗಳೂರು ಮ್ಯಾಚ್ ಏನ್ ಗುರು, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಇವತ್ತಿನ ಮ್ಯಾಚ್ ಬಗ್ಗೆ ಹೋಗಿಂತ ಮುಂಚೆ ಬೆಂಗಳೂರು ಮ್ಯಾಚ್ ಬಗ್ಗೆ ಮಾತಾಡೋಣ. ಏನ್ ಗುರು ಮ್ಯಾಚು, ಏನ್ ಎಲ್ಲ ನೋಡ್ಬಿಟ್ಟಿರ. ಬಟ್ ನನಗೆ ಲಾಸ್ಟ್ 3 ಓವರ್ ಚೇಸಿಂಗ್ ಅಲ್ಲಿ ರಾಜಸ್ಥಾನ್ ಅವರು ಆಡ್ತಿರುವಾಗ ಲಾಸ್ಟ್ 3 ಓವರ್ ಬಗ್ಗೆ ಮಾತಾಡೋಣ. 18 ಬಾಲಿಗೆ 44 ರನ್ ಬೇಕಾಗಿರುತ್ತೆ. ಭುವನೇಶ್ವರ್ ಕುಮಾರ್ ಅವ್ರ ಬೌಲಿಂಗು ನಾನು ಆರಾಮ ವಿನ್ ಆಗ್ತಾರೆ ಬಿಡು ಅನ್ಕೊಂಡಿದ್ದೆ. ಬಟ್ ಧ್ರುವ್ ಜುರೆಲ್ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ ಭುವನೇಶ್ವರ್ ಅವ್ರಿಗೆ. 22+ ರನ್ಸ್ ಹೊಡಿತಾರೆ ಗುರು. ಮ್ಯಾಚ್ ಎಲ್ಲಿಂದ ಎಲ್ಲಿ ತಂದ್ರು ಅಂದ್ರೆ 12 ಬಾಲ್ಸ್ಗೆ 18 ರನ್ಸ್. ಯಾವನಾದ್ರೂ ಹೊಡೆದ್ ಬಿಸಾಡ್ಬಿಡ್ತಾರೆ. ಯಾಕಂದ್ರೆ ಇವ್ರ ಕೈಯಲ್ಲಿ 5 ವಿಕೆಟ್ಸ್ ಇದೆ. ಇನ್ನು ನನಗೆ ಅದೇ ಟೆನ್ಷನ್, ಹೊಡೆದೆಸಿತಾರೆ ಅಂತ. ಬಟ್ ಹೆಸಲ್ವುಡ್ 19th ಓವರ್ ಬೌಲಿಂಗ್ ಮಾಡಕ್ ಬರ್ತಾರೆ. ಏನ್ ಬೌಲಿಂಗ್ ಗುರು. ಅಣ್ಣ ಕೊಟ್ಟಿದ್ದು ಒಂದೇ ರನ್ನು, 2 ವಿಕೆಟ್ ತಕೊಂಡು ಒಂದೇ ರನ್ ಕೊಟ್ಟಿದ್ದು ಹೆಸಲ್ವುಡ್ ಅವರು. ಸಖತ್ ಬೌಲಿಂಗ್ ಮಾಡಿದ್ರು. ಅದ್ರಲ್ಲೂ ಕೀಪರ್ ಜಿತೇಶ್ ಶರ್ಮಾ ಒಂದ್ ರಿವ್ಯೂ ತಗೊಂತಾರೆ, ಕ್ಲಾಸಿ ರಿವ್ಯೂ. ಇಲ್ಲ ಅಂದಿದ್ರೆ ಮ್ಯಾಚ್ ನ ಧ್ರುವ್ ಜುರೇಲ್ ಅವರು ಮುಗಿಸ್ಬಿಡೋರು. ಯಾಕಂದ್ರೆ ಒಳ್ಳೆ ಟಚ್ ಅಲ್ಲಿ ಇದ್ರು ಅವರು. ಒಂದು ಯಾರ್ಕರ್ ಬಾಲ್ ಹಾಕ್ತಾರೆ ಪೋಸ್ಟ್ ಸ್ಟಂಪ್ ಇದರಲ್ಲಿ, ಬುಡಕ್ ಹೊಡೆದು ಪಿಚ್ ಆಗಲ್ಲ, ಬಟ್ ಅದ್ ಬಂದು ಕೀಪರ್ ತಲುಪತ್ತೆ. ಯಾರು ಅನ್ಕೊಂಡಿರಲ್ಲ ಇದು ವಿಕೆಟ್ ಬೀಳೋ ಬಾಲ್ ಅಂತ. ಹೆಸಲ್ವುಡ್ ಅವರು ಅನ್ಕೊಂಡಿರಲಿಲ್ಲ, ಸುಮ್ನೆ ಹೋಗ್ತಾ ಇದ್ರು. ಜಿತೇಶ್ ಶರ್ಮಾ ಅಪೀಲ್ ಮಾಡ್ತಾರೆ, ರಿವ್ಯೂ ತಗೊಂತಾರೆ. ರಿವ್ಯೂ ಅಲ್ಲಿ ಧ್ರುವ್ ಜುರೇಲ್ ಔಟ್ ಆಗ್ತಾರೆ. ಸಖತ್ ಟರ್ನಿಂಗ್ ಟ್ವಿಸ್ಟ್ ಆಗಿದ್ದು. ಯಾಕಂದ್ರೆ ಈ ಕಡೆ ಅವ್ರು ಇನ್ನೊಬ್ರು ಯಾರು, ಶಿವಂ ದುಬೆ, ಅವನು ಶುಭಂ ದುಬೆ, ಅವನು ಆಡ್ತಿರ್ತಾನೆ. ಅವನು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದ, 1 6 1 4 ಎಲ್ಲ ಹೊಡೆದಿದ್ದ. ಅವನದೊಂದು ವಿಕೆಟ್ ಬೀಳ್ಬೇಕು ಅಂತ ಕಾಯ್ತಾ ಇದ್ವಿ. ಬಟ್ ನೆಕ್ಸ್ಟ್ ಬಂದಿದ್ದು ಜೋಪ್ರಾ ಆರ್ಚರ್ ಬರ್ತಿದ್ದಂಗೆ ಒಂದು ಕ್ಯಾಚ್ ಕೊಟ್ಬಿಡ್ತಾರೆ ರಜತ್ ಪಟಿದಾರಿಗೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್, 2 ವಿಕೆಟ್ಸ್ ಬಿದ್ದೋಗ್ಬಿಡ್ತು. ನೆಕ್ಸ್ಟ್ ಬಂದಿದ್ದು ಹಸರಂಗ. ಏನ್ ಫೀಲ್ಡ್ ಸೆಟಪ್ ನೋಡಿರ ಗುರು. ಕರೆಕ್ಟ್ ಆಗಿ ಹಿಂದ್ಗಡೆ ಕೀಪರ್ ಹಿಂದ್ಗಡೆ ಫುಲ್ ಬೌಂಡ್ರಿ ಲೈನ್ ಹತ್ರ ನಿಲ್ಸ್ಕೊಂತಾರೆ. ನೀವು ನೋಡ್ಬೇಕು, ಅಲ್ಲೇನಾದ್ರು ಈ ಕೀಪರ್ ಹಿಂದ್ಗಡೆ ಸ್ಲಿಪ್ ಪಾಯಿಂಟ್ ಅಲ್ಲಿ ನಿಲ್ಸ್ಕೊಂಡಿದ್ರೆ ಅದು 4 ಹೋಗ್ಬಿಡೋದು. ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ಕೊಂತಾರೆ, ಎಡ್ಜ್ ಗಿಡ್ಜ್ ಆದ್ರೆ ಅಲ್ಲಿ ಹೋಗತ್ತೆ ಅಂತ. ನೀಟಾಗಿ ಎಳ್ನ ಅಲ್ಲೇ ನಿಲ್ಸ್ತಾರೆ, ಅಲ್ಲೇ ಹೋಗತ್ರು ಬಾಲ್. ಸಿಂಗಲ್ಲು ತೆಗಿಯಲ್ಲ, ಯಾಕಂದ್ರೆ ಸಿಂಗಲ್ ತೆಗೆದ್ರೆ ಮತ್ತೆ ಹಸರಂಗ ಬ್ಯಾಟಿಂಗ್ ಆಗುತ್ತೆ, ಕಷ್ಟ ಆಗತ್ತೆ. ಲಾಸ್ಟ್ ಓವರಿಗೆ ಮತ್ತೆ 16 ರನ್ 17 ರನ್ ಹೊಡೆದಿದ್ದು. 18 ಬೇಕಿತ್ತು, 17 ರನ್ ಲಾಸ್ಟ್ ಓವರಿಗೆ 17 ರನ್. ಆ ಫೀಲ್ಡಿಂಗ್ ಸೆಟಪ್ ಮಾತ್ರ ಬೆಂಕಿ ಗುರು. ಯಾಕಂದ್ರೆ ಅದು 4 ಹೋಗ್ಬಿಡೋದು. ಏನಾದ್ರು ಒಂಚೂರು ಮುಂದೆ ಕರ್ಕೊಂಡ್ಬಿಟ್ಟಿದ್ರು 4 ಹೋಗ್ಬಿಡೋದು ಆ ಬಾಲ್. ಹೆಸಲ್ವುಡ್ ಹಸರಂಗ ಹೊಡೆದಿದ್ದು. ಬಟ್ ಯಾರು ಫೀಲ್ಡ್ ಸೆಟಪ್ ಮಾಡಿದ್ರೋ ಗೊತ್ತಿಲ್ಲ, ಕ್ಯಾಪ್ಟನ್ ಹೇಳಿರ್ತಾರೆ. ಬಟ್ ಆ ಪಾಯಿಂಟ್ ಮಾತ್ರ ಸಖತ್ ಕೈಗೆ ಹೋಯ್ತು, ರನ್ನು ತಗೊಳ್ಳಿಲ್ಲ. ಸೊ ಲಾಸ್ಟ್ ಓವರಿಗೆ 17 ರನ್ ಬೇಕಾಗಿರುತ್ತೆ. ಫಸ್ಟ್ ಬಾಲೆ ಸ್ಲೋ ಫುಲ್ ಟಾಸು ಕ್ಯಾಚ್ ಆಗತ್ತೆ, ಮುಗಿತ್ ಮ್ಯಾಚ್. ಯಾಕಂದ್ರೆ ಅವನ ಕಡೆ ಇದ್ದಿದ್ದು ಅವನೇ ರೆಕಗ್ನೈಸ್ ಬ್ಯಾಟ್ಸ್ಮನ್ ಇದ್ದಿದ್ದು ಅವನೊಬ್ನೇ. ಶುಭಂ ದೂಬೆನಾ ಏನೋ ಇದೆಯಲ್ಲ, ದೂಬೆನೆ ಅವ್ರ ಹೆಸರು. ದೂಬೆನೆ ಲಾಸ್ಟ್ ಇದ್ದಿದ್ದಲ್ಲಿ ಆಡಕ್ಕೆ. ರೆಕಗ್ನೈಸ್ ಬ್ಯಾಟರ್ ಇದ್ದಿದ್ದು ಅವನೊಬ್ನೇ. ಆಮೇಲೆ ಎಲ್ಲ ಟೇಲೆಂಡರ್ಸೇ. ಈಸಿ ಆಗ್ಬಿಡ್ತು. ನಮ್ಮವರು 11 ರನ್ನಿಂದ ನಮ್ಮ ಬೆಂಗಳೂರು ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು. ಸೊ ಇನ್ನೂ 2-3 ಮ್ಯಾಚ್ ಇದೆ ಚಿನ್ನಸ್ವಾಮಿಲಿ. ಆ 3-3 ಗೆಲ್ಲೇಬೇಕು. ಅಂಡ್ ನಾಳೆ ಮ್ಯಾಚ್ ಗುರು, ರಿವೆಂಜ್ ಟೈಮು. ಹೆಂಗಿರತ್ತೆ ಅಂದ್ರೆ ನಾಳೆ ಕ್ರೇಜ್ ಮಾತ್ರ. ಕಾಯ್ತಾ ಇದಾರೆ ಆ ಕಾಂತಾರ ಎಫೆಕ್ಟ್. ಅದೆಲ್ಲ ನಮ್ ಕನ್ನಡಿಗರೇ ಮಾಡಿರೋದು. ಬಟ್ ಈಗ ಇಲ್ಲಿ ನಮ್ಮ ಕೊಹ್ಲಿ ಅವರು ನಮ್ಮ ಟೀಮಿಗೆ 18 ಇಯರ್ಸ್ ಇಂದ ಆಡ್ತಾ ಇದಾರೆ. ಸೊ ಅವ್ರನ್ನ ನಾವು ಬಿಟ್ಕೊಡಕ್ ಆಗಲ್ಲ, ಕನ್ನಡಿಗರನ್ನು ಬಿಟ್ಕೊಡಕ್ ಆಗಲ್ಲ. ಬಟ್
ಈಗ ಇದು ಅವ್ರ ತವರು, ಕೊಹ್ಲಿ ಅವರ ತವರೂರು ಡೆಲ್ಲಿಲಿ ಏನಾದ್ರೂ ಅದೇ ರೀತಿಯಾದ ಸಿನಾರಿಯೋ ಸಿಗ್ಬೋದಾ ನಾಳೆ? ಕಾಯ್ತಾ ಇದೀನಿ ಗುರು. ಬಾಸ್ ಬಿಡಲ್ಲ. ಅವರೊಂದು ಯಾವ್ದೋ ಒಂದು ಸುಮ್ನೆ ವಿಡಿಯೋ ಬೈಟ್ಸ್ ಅಲ್ಲಿ ಹೇಳಿದ್ರು, ನೀವು ಕೊಡಕ್ ರೆಡಿ ಇದೀರಾ ಅಂದ್ರೆ ನಾವ್ ಕೊಟ್ಟಾಗ್ಲೂ ತಗೊಳಕ್ ರೆಡಿ ಇರ್ಬೇಕು ಅಂತ. ಅದು ಕರೆಕ್ಟ್. ಈಗ ನೀವೇನಾದ್ರು ಕೊಡ್ತಾ ಇದೀರಾ ಅಂದ್ರೆ ಟಾಂಟು, ನಾವ್ ಕೊಟ್ಟಾಗ ಟಾಂಟು ನೀವ್ ತಗೊಳಕ್ ರೆಡಿ ಇರ್ಬೇಕು ಅಂತ. ಅದು ಅವಾಗ್ಲೇ ವಿರಾಟ್ ಕೊಹ್ಲಿ ಅವರು ಯಾವ್ದೋ ಒಂದು ವಿಡಿಯೋ ಬೈಟ್ ಅಲ್ಲಿ ಹೇಳಿರೋದು ಇದೆ. ಅದನ್ನೇ ಹೇಳೋದು, ಕರ್ಮ ಬಿಟ್ರು ಕೊಹ್ಲಿ ಬಿಡಲ್ಲ ಅಂತ. ನೋಡೋಣ ನಾಳೆ ಮ್ಯಾಚ್ ಹೇಗಿರುತ್ತೆ. ಸಖತ್ತಾಗಿರುತ್ತೆ. ಕನ್ನಡಿಗರ KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಹೌದು ಅದು ಅವ್ರದೇ ಚಿನ್ನಸ್ವಾಮಿ ಸ್ಟೇಡಿಯಂ, ಅಲ್ಲ ಎಷ್ಟೋ ಮ್ಯಾಚ್ ಆಡಿದ್ದಾರೆ, ಗೆಲ್ಸಿದ್ದಾರೆ. ಸೊ ಅದು ಅವ್ರದ್ದು ಒಂದು ಸೆಲೆಬ್ರೇಷನ್ ಮಾಡಿದ್ರು. ನೆಕ್ಸ್ಟ್ ನಮ್ಮ RCB ಟೀಮ್ ಇಂದ ಬರ್ತಿರುವ ಕೊಹ್ಲಿ ಅವರು ಅವರ ತವರು ನೆಲ ಡೆಲ್ಲಿಗೆ ಹೋಗಿ ಅಲ್ಲಿ ಏನೇ ಆಗ್ಲಿ ನಮ್ಮವ್ರು ಗೆಲ್ಬೇಕು, RCB ಗೆಲ್ಬೇಕಷ್ಟೇ. ಅಲ್ಲೇನಾದ್ರು ಸೆಲೆಬ್ರೇಷನ್ ಮಾಡ್ಲಿ, ನಾವು ಹೇಳೋದು ಒಂದೇ, RCB ಅವ್ರು ಗೆಲ್ಬೇಕು. RCB ಅಂದ್ರೆ ನಮ್ಮ ಕನ್ನಡಿಗರ ಟೀಮ್. ಅಲ್ಲಿ ಯಾರು ಆಡ್ತಾರೆ ಅದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಗೆಲ್ಬೇಕು ಅಷ್ಟೇ. ಅಲ್ಲಿ ಆಡ್ತಿರೋದೆಲ್ಲ 18 ವರ್ಷದಿಂದ ನಮ್ಮ ಕೊಹ್ಲಿ ಅವ್ರನ್ನ ನಮ್ಮ ಟೀಮ್ಗೋಸ್ಕರ ಆಡಿದ್ದಾರೆ. ಸೊ ಅವರಿಗೋಸ್ಕರ ನಾಳೆ ಮ್ಯಾಚ್ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದು ಅವರ ತವರು ನೆಲದಲ್ಲಿ ಅದೇನ್ ಸಿನಾರಿಯೋ ಇರುತ್ತೋ, ಏನ್ ಮಜಾ ಇರುತ್ತೋ ನಾಳೆ ನೋಡ್ಬೇಕು ಗುರು. ನಾಳೆ ನಮ್ಮವರೇ ಗೆಲ್ತಾರೆ. ನಾಳೆ ವಿಡಿಯೋನ ನಾಳೆ ಮಾತಾಡೋಣ. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತಿನ ಮ್ಯಾಚ್ ಇರೋದು ಪಂಜಾಬ್ ವರ್ಸಸ್ KKR. ಇವತ್ತು KKR ಅವರು ಗೆಲ್ತಾರೆ ಅಂತ ನಂಗೆ ಸ್ಟ್ರಾಂಗ್ಲಿ ಅನಿಸ್ತಾ ಇದೆ. ಪಂಜಾಬ್ ಅವ್ರನ್ನ ಅಪ್ಸೆಟ್ ಮಾಡ್ತಾರೆ. ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪಂಜಾಬ್ ಅವರು 10 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. KKR ಅವರು ಮೋಸ್ಟ್ಲಿ 8 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಅನ್ಕೊಂತೀನಿ. KKR ಅವ್ರು ಗೆದ್ರೆ ಮತ್ತೆ 10 ಪಾಯಿಂಟ್ಸ್ ಆಗುತ್ತೆ ಗುರು. ಅವಾಗ ಪಾಯಿಂಟ್ಸ್ ಟೇಬಲ್ ಇನ್ನೂ ಮಜಾ ಬರುತ್ತೆ. ನಮ್ಮವ್ರ ಗುರು ಗೆಲ್ತಾ ಹೋಗ್ಬೇಕು ಈಗ ಅಷ್ಟೇ. ನಮ್ಮವ್ರ ಒಂದ್ 3 ಮ್ಯಾಚ್ ನಾಳೆ ಒಂದು DC ಮೇಲೆ ಗೆದ್ಕೊಂಡ್ಬಿಟ್ಟು, CSK ಮೇಲೆ ಒಂದ್ ಗೆದ್ಬಿಟ್ರೆ, ಆಮೇಲೆ LSG ಮೇಲೆ ಒಂದ್ ಗೆದ್ಕೊಂಡ್ಬಂದು ಮನೆ ಅಂಗಳದಲ್ಲಿ SRH ಅವ್ರು ಸಿಗ್ತಾರೆ, KKR ಅವ್ರು ಸಿಗ್ತಾರೆ. ಯಾವ್ದಾದ್ರು ಒಂದ್ ಮ್ಯಾಚ್ ಹೊಡೆದ್ರು ಸಾಕು ಗುರು. ಒಂದ್ 18 ಪಾಯಿಂಟ್ಸ್ ಬಂದ್ಬಿಟ್ಟು ಟಾಪ್ ಆಫ್ ದ ಟೇಬಲ್ ಫಸ್ಟ್ ಆರ್ ಸೆಕೆಂಡ್ ಅಲ್ಲಿ ಇದ್ದು ಆಡ್ಬೇಕು ಗುರು. ಸೋತ್ರು ಪರವಾಗಿಲ್ಲ, ನಮ್ಮ ಫೈನಲ್ ಹೋಗಕ್ಕೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಮ್ಮವರು ಪಾಯಿಂಟ್ಸ್ ಟಾಪ್ 2 ಅಲ್ಲೇ ಎಂಡ್ ಮಾಡ್ಬೇಕು ಅಂತ ನನ್ನ ಆಸೆ. ಸೊ ಇವತ್ತು KKR ಅವ್ರು ಗೆಲ್ಬೇಕು. ಸಖತ್ತಾಗಿರುತ್ತೆ ಇವತ್ತಿನ ಮ್ಯಾಚ್. ಎರಡು ಕಡೆ ಒಳ್ಳೆ ಹಿಟ್ಟರ್ಸ್ ಇದಾರೆ. ಏನಂದ್ರು ಗುರು, IPL ಅಲ್ಲಿ ಮ್ಯಾಚ್ ಮಜಾ ಬರ್ತಾ ಇಲ್ಲ. ಅಂಡ್ ನೆನ್ನೆ ನನಗೆ ಅನ್ಸಿದ್ದು ಗುರು, RCB ಮ್ಯಾಚ್ ಕ್ಯೂರಿಯಾಸಿಟಿ ಮ್ಯಾಚ್ ಯಾವ ಮ್ಯಾಚ್ ಇಲ್ಲ ಈ ಸರಿ. ಎಲ್ಲ ಒನ್ ಸೈಡೆಡ್ ಮ್ಯಾಚ್. ನೆನ್ನೆನೂ ಗೊತ್ತಾಯ್ತದು, ಯಾವಾಗ CSK ಅವರು 150 ಹೊಡೆದ್ರೆ ಆರಾಮ ಹೊಡಿತಾರೆ ಅಂತ ಅನ್ಕೊಂಡ್ವಿ. ಬಟ್ ತಿಣಕಾಡಿದ್ರು. ಆದ್ರೂ ಆ ಕ್ಯೂರಿಯಾಸಿಟಿ ಲಾಸ್ಟ್ ಬಾಲ್ ತನಕ ಹೋಗೋದು. ಮೊನ್ನೆ ಮ್ಯಾಚ್ ಹಿಂಗಿತ್ತು ಗುರು RCBದು. ನೀವು ನೋಡ್ಕೊಂತ ಬನ್ನಿ, ಬೆಂಗಳೂರಲ್ಲಿ ಆಡಿದ್ ಎಲ್ಲ ಥ್ರಿಲ್ಲಿಂಗ್ ಮ್ಯಾಚ್ ಗಳೇ, ಒನ್ ಸೈಡೆಡ್ ಅನ್ಸೇ ಇಲ್ಲ. ನಮ್ಮ RCB ಆಡ್ತಾ ಇದೆ ಅಂದ್ರೆ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಅಂಡ್ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗ್ತಾ ಇರುತ್ತೆ ಹಾಟ್ ಸ್ಟಾರ್ ಅಲ್ಲಿ. ಸೂಪರ್ ಆಗಿರೋದು ಗುರು ಮ್ಯಾಚ್ ಮಾತ್ರ. ನೀವು ಜೀತೋ ದನ್ ಆಡ್ತೀರಾ, ನಾನು ಆಡೋಣ ಅನ್ಕೊಂತೀನಿ. ಅದು ಪೋರ್ಟ್ರೇಟ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಇಟ್ಕೊಬಿಟ್ರೆ ಗೇಮ್ ಆಡಿ ಏನ್ ಗುರು, ಅದ್ ಹೆಂಗ್ ಯೂಸ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಅದನ್ನ ಯೂಸ್ ಮಾಡಿ ಗೆದ್ದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ಮ್ಯಾಚ್ ತುಂಬಾ ಕ್ಯೂರಿಯಾಸಿಟಿ. ಇವತ್ತು KKR ಅವರು ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ 10 ಪಾಯಿಂಟ್ಸ್ ಅಲ್ಲಿ ಇದು ಟೇಬಲ್ ನೋಡಕ್ಕೆ ಮಜಾ ಇರುತ್ತೆ. ನನಗನ್ನಿಸ್ತಾ ಇರೋದು ಇವತ್ತು ಸ್ಟ್ರಾಂಗ್ಲಿ KKR ಅವರು ಗೆಲ್ತಾರೆ. KKR ಅವ್ರದ್ದು ಸ್ಟ್ರಾಂಗ್ ಇದೆ, PBKS ಅವರು ಸ್ಟ್ರಾಂಗ್ ಇದೆ. ಬಟ್ ಒಂದು ಒಳ್ಳೆ ಫೈಟ್ ಕೊಡೋ ಮ್ಯಾಚ್ ಕೊಡ್ರಪ್ಪ. ಸುಮ್ನೆ ಒನ್ ಸೈಡೆಡ್ ಮಾಡ್ಬೇಡ್ರಿ, ನೋಡಕ್ಕಂತೂ ಬೇಜಾರಾಗತ್ತೆ. ಏನ್ ನಮ್ಮ RCB ಮ್ಯಾಚ್ಗೆ ಕಾಯಬೇಕು. ನಾಳೆ ಡಬಲ್ ಡೆಕ್ಕರ್ ಇರುತ್ತೆ. ನಾಳೆ ಸಖತ್ ಮ್ಯಾಚ್ಗಳು ಎರಡು, ಮುಂಬೈ ಅವ್ರದ್ದು ಇದೆ, ನಮ್ಮ RCB ಅವ್ರದ್ದು ಇದೆ. ನಾಳೆ RCB ಮ್ಯಾಚಿಗೆ ಎಲ್ರು ಕಾಯ್ತಾ ಇರ್ತಾರೆ, ಅದ್ ನನಗೆ ಗೊತ್ತು. ಯಾರ್ಯಾರು ನಾಳೆ ಮ್ಯಾಚಿಗೆ ಕಾಯ್ತಾ ಇದೀರಾ RCB ಅಂತ ಕಮೆಂಟ್ ಮಾಡಿ. ನಾಳೆ ವಿಡಿಯೋ ಕ್ರೇಜಿಯಾಗಿ ಮಾಡ್ಕೊಂಡ್ ಬರ್ತೀವಿ. ನಾಳೆ ನನ್ನ ಮಗಳನ್ನು ಕರ್ಕೊಂತೀನಿ, ಎಲ್ರು ವಿಡಿಯೋದಲ್ಲಿ ಮಾತಾಡೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಪ್ರಿಡಿಕ್ಷನ್ ಬಂದು KKR ಅವರು ವಿನ್ ಆಗ್ತಾರೆ. ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು. ಜೈ RCB, ಜೈ ಆಂಜನೇಯ.